ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು ಏನು ರೀ? ಮಲ್ಲಾಪ ರೀ. ನಿಮ್ಮ ಹೆಸರು ರೀ? ಅಶೋಕ್ ರೀ. ನಿಮ್ಮ ಊರು ರೀ? ಆಲದ ಕಟ್ಟಿ ರೀ. ಅಡ್ರೆಸ್ ರೀ? ಅಡ್ಯಾಸ್ರ ದಳವಾಯಿ ರೀ. ದಳವಾಯಿ ರೀ. ಇದಕ್ಕೆ ಏನೇನು ಹಾಕಿರಿ ಅದಕ್ಕೆ? ಇದಕ್ಕೆ ಏನಿಲ್ಲ ರೀ, ತಾದಾಗ ಅಲ್ಲಿ ಬೈಲೊಂಗಲದಿಂದ ಒಂದು ಆರ್ಗ್ಯಾನಿಕ್ ಕೂಬಾ ರೀ. ಆರ್ಗ್ಯಾನಿಕ್ ಗೊಬ್ಬರ ತಂದಿದ್ವಿ ರೀ. ಕೂಬಾ ರೀ. ಹಾಂ ಕೂಬಾ ಅಲ್ಲ ರೀ? ಗೊಬ್ಬರ ರೀ. ಹಾಂ ಎಷ್ಟು ಚೀಲ ಹಾಕಿರ್ದಕ್ಕೆ ರೀ? ತಾದಾಗ 2 ಚೀಲ ಹಾಕಿದ್ವಿ ರೀ. ಹಾಂ. ಎಡಿ ಕುಂಟಿ ಹೊಡಿತ್ನ್ಯಾಗ 2 ಚೀಲ ಹಾಕಿದ್ವಿ ರೀ. ಹಾಂ ರೀ. 4 ಚೀಲ ಗೊಬ್ಬರ ಹಾಕಿದ್ವಿ. 4 ಚೀಲ. ಎಷ್ಟು ಎಕರೆ ಐತ್ರಿ ಇದು? ಇದು 1.5 ಎಕರೆ ಐತ್ರಿ. 1.5 ಎಕರೆ ರೀ. ಮತ್ತು ಎಣ್ಣೆ ಹೊಡ್ತಾರೆ ಅದಕ್ಕೆ ರೀ? ಎಣ್ಣೆ ಈಗ ಒಂದು 15 ದಿವಸದ ಹಿಂದೆ ಬರ್ತೀವಿ ರೀ. ಹಾಂ. ಈಗ ಹೆಂಗೆ ಅನ್ಸತ್ತದ ರೀ ಮಗ? ಈಗ ಚಲೋ ಐತ್ರಿ ಅದೆಲ್ಲ ಇಳುವರಿ. ಹಾಂ ರೀ. ಕಾಯಿ ಚಲೋ ಐತ್ರಿ. ಕಾಯಿ ಎಷ್ಟು ನೋಡ್ತೀವಿ ಸರ್? ಕಾಯಿ ಹೆಂಗೈತೆ ರೀ? ಕಾಯಿ ಏನು ಚಲೋ ಅನ್ಸತ್ತದ ರೀ ಹಾಂ, ಮಗ? ಕಾಯಿ ಚಲೋ ಆಗೈತೆ ರೀ. ಹಾಂ. ಕಾಯಿ ಪಾಯಿ ಚಲೋ ಹಿಡ್ದೈತೆ ರೀ. ಹಾಂ. ಅದೇನು ಆಗೈತೆ ರೀ, ಏನು ಹಾಂ. ನೀವು ಏನು ಚಲೋ ಅನ್ಸತ್ತದ ಗೊಬ್ಬರ ಬಗ್ಗೆ ಏನು ರೀ? ಹಾಂ, ಗೊಬ್ಬರ ಬಗ್ಗೆ ಚಲೋ ಅನ್ಸತ್ತೆ. ಹಾಂ ಹಾಂ. ಮತ್ತು ಉಳಿದ ರೈತರಿಗೆ ಏನಂತ ಹೇಳ್ತಾರೆ? ಏನು ಉಳಿದ ರೈತರಿಗೂ ಚಲೋ ಆಕೈತಿ ತಗೊಂತ ಹೇಳಿದ್ರಲ್ಲ. ಹಾಂ ಹಾಂ. ಭೂಮಿ ಫಲವತ್ತತೆ ಚಲೋ ಅನ್ಸತ್ತದ್ರ ಮಿದುವಾಗದ್ರ ಪಸ ಏನು ಹೇಳೋದ್ರಿ. ಹಾಂ. ಅದೆಲ್ಲ ಭೂಮಿ ಮಿದು ಆಕೈತಿ ರೀ. ಹಾಂ ರೀ. ಅದೇ ಚಲೋ ಆಕೈತಿ ರೀ ಅದೆಲ್ಲ. ಒಟ್ಟು ನಿಮ್ಗೆ ಚಲೋ ಅನ್ಸತ್ತದ ಚಲೋ ಅನ್ಸತ್ತೆ. ಹಾಂ. ಮತ್ತು ಈಗ ಇದಕ್ಕೆ ನೆಕ್ಸ್ಟ್ ಏನು ಹಾಕೋರಿ ಮಾತ್ರ? ನೆಕ್ಸ್ಟ್ ರೀ ಕಬ್ಬು ಹಚ್ಚೋದ್ರಿ ಮತ್ತೆ. ಹಾಂ. ಕಬ್ಬಿಗೆ ಅದನ್ನ ಹಾಕ್ತಾರೆ ಬೇರೆ ಹಾಕ್ತಾರೆ? ಕಬ್ಬಿಗೆ ಅದನ್ನ ಹರಿಯಾಣಿಕ ಹಾಕೋದ್ರಿ. ಆರ್ಗ್ಯಾನಿಕ್ ರೀ. ಕುಬಾ ಸಾಯಿಲ ಹಾಕೋರಿ? ಹಾಂ ಹಾಂ. ಹಾಂ. ಒಟ್ಟು ನಿಮಗೆ ಪೀಕ್ ಏನು ಚಲೋ ಅನ್ಸತ್ತದ್ರ? ಚಲೋ ಅನ್ಸಾಕತ್ತೈತ್ರಿ. ಹಾಂ ರೀ. ಇನ್ನು ಮುಂದೆ ಕಬ್ಬಿಗಾದ್ರೂ ಇದನ್ನ ಮಾಡ್ತೀವಿ. ಹಾಂ ಹಾಂ. ನಮಸ್ಕಾರ. ಹಾಂ, ನಮಸ್ಕಾರ. ನಮ್ಮ ಭೂದೇವಿ ಭೂತಾಯಿ ಎನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತಿ ಸಾವಯವ ಸಂಪ್ರದಾಯ ಮರೆತಿಲ್ಲ. ನಮ್ಮ ಭೂತಾಯಿ ಪೂಜೆ ಮರೆತಿಲ್ಲ. ಭೂದಾಸೆ ಕಂಡೀಷನರ್ ಸೂಕ್ತ ಪೋಷಕಾಂಶ ಒದಗಿಸುತ್ತ ಕಡಿಮೆ ಮಳೆ ಹೆಚ್ಚು ಬಿಸಿಲು ಸಮಯದಲ್ಲಿ ಇಬ್ಬನಿಯನ್ನು ಸಂಗ್ರಹಿಸುತ್ತ ಸಸ್ಯವನ್ನು ಬೆಂಬಲಿಸುತ್ತದೆ. ಯಾವುದು ಬೆಳೆ ಮಣ್ಣು ನೀರು ಹವಾಮಾನಕ್ಕೂ ಸೂಕ್ತ. ಬೇರೆ ಗೊಬ್ಬರ ಬೇಕಿಲ್ಲ, ಸಾವಯವ ಬೀಜ ಸಂಸ್ಕರಣೆ ನೀರಿನ ಸುರಕ್ಷತೆ ಬೆಳವಣಿಗೆ ವರ್ಧಕಗಳು ಹೂ ಬಿಡುವಿಕೆ ಹಣ್ಣಿನ ವರ್ತನೆ ಕೀಟ ರೋಗ ತಡೆಗಟ್ಟುವಿಕೆ ಸ್ಪ್ರೇಗಳು